ಈ ನಮ್ಮ ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಶಾಸ್ತ್ರೀಯ ನೃತ್ಯ ಆಗಿರಬಹುದು, ಇವೆರಡೂ ಹೇಗೆ ಅಂತ ಅಂದರೆ, ನಮ್ಮ ಪರಿಸರದಲ್ಲಿ ನಾವು ಹರಿಯುವ ನೀರನ್ನು, ಬೀಸುವ ಗಾಳಿಯನ್ನು, ಅಂದವಾದಂತಹ ದಟ್ಟ ಕಾಡನ್ನು ಎಷ್ಟು ನೋಡಿದರೂ ಮತ್ತೊಮ್ಮೆ ನೋಡಬೇಕೆನ್ನುವ, ಎಷ್ಟು ಆಸ್ವಾದ ಮಾಡಿದರೂ ಸಹ ಮತ್ತೊಮ್ಮೆ ಆಸ್ವಾದ ಮಾಡಬೇಕು ಅನ್ನುವಂತಹ, ಎಷ್ಟು ಕೇಳಿದರೂ ಹರಿಯುವ ನೀರಿನ ನಿನಾದವನ್ನು ಮತ್ತೆ ಕೇಳಬೇಕು ಅನ್ನುವಂತಹ ಹೇಗೆ ಪ್ರಕೃತಿ ಇದೆಯೋ ಹಾಗೆ ನಮ್ಮ ಶಾಸ್ತ್ರೀಯ ಸಂಗೀತ ಹಾಗೂ ಶಾಸ್ತ್ರೀಯ ನೃತ್ಯಗಳು. ನೀವು ಎಷ್ಟೇ ಸಲ ನೋಡಿ, ಎಷ್ಟೇ ಸಲ ಕೇಳಿ, ಎಷ್ಟೇ ಸಲ ನೀವು ಆಸ್ವಾದ ಮಾಡಿ, ಮತ್ತೆ 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 ಇವತ್ತಿನ ಏನು ಒಂದು ತಾತ್ಕಾಲಿಕವಾದಂತಹ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದ್ರು ಸಹ ಮೊದಲನೇದಾಗಿ ನಿಲ್ಲುವಂತಹದ್ದು ನಮ್ಮ ಶಾಸ್ತ್ರೀಯ ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯ. ಆ ನೃತ್ಯವನ್ನು, ನಮ್ಮ ಸಂಸ್ಕೃತಿಯ ಒಂದು ಈ ಆಯಾಮಗಳನ್ನು ಒಂದು ಜನರೇಷನಿಂದ ಈ ಪರಂಪರೆಯನ್ನು ಮತ್ತೊಂದು ಜನರೇಷನ್ಗೆ ಸಾಗಿಸುವಂತಹ ಕೆಲಸವನ್ನು ನಮ್ಮ ಗುರುದೇವ ಅಕಾಡೆಮಿ ಮಾಡ್ತಾ ಇದೆ. ಅದಕ್ಕಾಗಿ ಅವರಿಗೆ ಈ ಸಂಸ್ಥಾಪಕರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈಗ ಇದು ಹೇಗೆ ಪರಂಪರೆ ಮುಂದುವರಿಬೇಕು ಅಂದರೆ, ಇದು ನಮ್ಮ ಇಲಾಖೆಗೂ ಸಹ ಒಂದು ರೀತಿಯಾದಂತಹ ಸಪೋರ್ಟ್ ಮಾಡುತ್ತೆ. ನಾವು ಏನು ಕೆಲಸ ಮಾಡ್ತಾ ಇದ್ದೀವೋ ಅದನ್ನೇ ಮಾಡುತ್ತೆ. ಈಗ ನಾವು ಕಲೋತ್ಸವ ಅಂತ ಮಾಡ್ತೀವಿ, ನಮ್ಮ ಇಲಾಖೆಯಿಂದ ಕಲೋತ್ಸವ ಅಂತ ಮಾಡಿ ಶಾಲಾ ಹಂತದಲ್ಲಿ, ಕ್ಲಸ್ಟರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ರಾಜ್ಯ ಮಟ್ಟದಲ್ಲಿ ಗೆದ್ದಂಥವರನ್ನು ಗುರುತಿಸ್ತೀವಿ. ಆ ಮಕ್ಕಳು ಇಲ್ಲಿ ಏನು ಇವರು ಚೆನ್ನಾಗಿ ಕಲಿಸಿ ಇದ್ದಂತಹ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲೋದಕ್ಕೆ ಅನುಕೂಲಕರವಾಗುತ್ತೆ. ಹಾಗಾಗಿ ಒಂದು ಪರಂಪರೆಯಿಂದ, ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಈ ಒಂದು ವಿದ್ಯೆಯನ್ನು ಅಥವಾ ಈ ಪರಂಪರೆಯನ್ನು ಹೊತ್ತೊಯ್ಯೋದಕ್ಕೆ ಸಹಕಾರಪುತ್ತರಂಥ ಎಲ್ರಿಗೂ ಸಹ ವಂದನೆಗಳನ್ನು ತಿಳಿಸ್ತಾ, ನಮ್ಮ ಮಕ್ಕಳು ಈ ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಚ್ಚು ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತಾ ಇರುವಂತಹ ಈ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳ್ತಾ